ರಿಪಬ್ಲಿಕ್ ಕನ್ನಡ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್. ಇಂಥ ಸುದ್ದಿ ಮಾಡೋಕ್ಕೆ ನನಗೆ ಭಾಳ ಖುಷಿ ಇದೆ. ಆದರೆ ಅಲ್ಲಾಗಿರುವಂಥ ಅನಾಹುತದ ಬಗ್ಗೆ ಅಷ್ಟೇ ದುಃಖ ಇದೆ. ಪಾಪದ ಮನೆಯ ಮಕ್ಕಳು ಹೊಟ್ಟೆಪಾಡಿಗಾಗಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಪಾಪದ ಮನೆಯ ಮಕ್ಕಳು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಊರಿಗೆ ಹೋಗ್ತಾರೆ 3 ದಿವಸ. ಕೂಲಿ ಆಳುಗಳು ಎಲ್ಲಿದ್ದೀರಿ ಬನ್ರೋ ಅಂತಂದಾಗ ಸ್ವಲ್ಪ ಲೇಟಾಗಿ ಬರ್ತೀವಿ, ನಾವಿನ್ನು ಕೆಲಸಕ್ಕೆ ಬರಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ, ಅಲ್ಲಿ ತುಂಬ ಕಿರುಕುಳ ಕೊಡ್ತಾ ಇದ್ದೀರಿ ನೀವು, ಬೇಡ ಸಾರ್ ಅಂತಾರೆ. ಅವರು ಬರೋದಕ್ಕೆ ರೆಡಿ ಇರೋದಿಲ್ಲ. ಆಗ ಹೇಳ್ತಾರೆ, ಆಯ್ತು ಬರೋದು ಬೇಡ, ನಿಮ್ಮ ಹಳೆ ದುಡ್ಡು ಇದೆಯಲ್ಲ ಇಲ್ಲಿ, ಆ ಹಣ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಸರ್ ಆ ಮಕ್ಕಳು ಬರ್ತವೆ ಸರ್. ಆ ಮಕ್ಕಳು ಬಂದ ತಕ್ಷಣ ಆ ಇಟ್ಟಿಗೆ ಮಾಲೀಕ ಒಳ್ಳೆ ಘೇಂಡಾಮೃಗದಾಗೆ ಇರುವಂತಹ ಒಂದು 4 ದಾಂಡಿಗರನ್ನು ಕಳಿಸಿ ಕೈಕಾಲು ಕಟ್ಟಾಕಿ ಹೆಂಗೆ ಹೊಡಿತಾರೆ ಸರ್, ಹೆಂಗೆ ಹೊಡಿತಾರೆ. ಯಾವನೂ ಬರಲಿಲ್ಲ ಸರ್. ಅದರ ನಡುವೆ ಒಬ್ಬ MLC ಫೋನ್ ಮಾಡಿ ಕೇಸ್ ತಗೋಬೇಡಿ ಅಂದ್ರಂತೆ. ನಾವು ಅದನ್ನು ಎತ್ಕೊಂಡ್ವಿ. SP ಅವರು ಜೀವಂತವಾಗಿದ್ದರೆ, ಅಲ್ಲಿಯ PSI ಜೀವಂತವಾಗಿದ್ದರೆ, ಅಲ್ಲಿಯ ಉಸ್ತುವಾರಿ ಸಚಿವ ಜೀವಂತವಾಗಿದ್ದರೆ, ಅಲ್ಲಿ ಕಾನೂನು ಅನ್ನೋದಿದ್ದರೆ, ಅಲ್ಲಿ ನಾನು ಹಿಂಗೆ ಅಂತ ಹೇಳುವಂಥ ಪುಂಖಾನುಪುಂಖವಾಗಿ ಪುಂಗುವವರಿದ್ದರೆ ಯಾರಿಂದಲೂ ಅವರಿಗೆ ನ್ಯಾಯ ದೊರಕಿಸೋಕ್ಕಾಗಲಿಲ್ಲ. ಆದರೆ ನಾವು ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಕೆಲಸ ಮಾಡೋಕ್ಕಾಗತ್ತಾ ಮಾಡಿ, ಇಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಬನ್ನಿ, ನಿಮಗೆ ಬೇಕಿದ್ರೆ ನಮ್ಮ ಆಫೀಸಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀವಿ ಅಂತೇಳಿ ನೇರವಾಗಿ ಸವಾಲು ಹಾಕಿದ್ವಿ. ಆಮೇಲೆ ಪೊಲೀಸರು ಗೊತ್ತಾಯಿತು ಕೆಲಸ ಮಾಡಿಲ್ಲ ಅಂತಂದರೆ ಬುಡಕ್ಕೆ ನೀರು ಬರುತ್ತೆ. ಏನಾಯಿತು ನೋಡಿ. ಒಬ್ಬನ ಮೇಲೆ ಅಟ್ಯಾಕ್. ಎಲ್ಲಿ? ವಿಜಯಪುರದಲ್ಲಿ. ಎಲ್ಲಿ ಸತ್ತೋಗಿದ್ರಿ ರಾಜಕಾರಣಿಗಳು, ನಾನ್ಸೆನ್ಸ್ ರಾಜಕಾರಣಿಗಳು, ಅಧಿಕಾರಿಗಳು, ಹೊಲಸು ತಿಂದು ಬದುಕ್ತಾ ಇರುವಂಥ ಘೇಂಡಾಮೃಗಗಳು, ಹಂದಿಗಳನ್ನು ಈ ಕ್ಷಣ ಅರೆಸ್ಟ್ ಮಾಡದಿದ್ರೆ ಪೊಲೀಸ್ SP ನೀವು ಇದ್ದು ವೆಸ್ಟ್. ಇಟ್ಟಿಗೆ ಗೂಡಿನ ಕಾರ್ಮಿಕರ ಮೇಲೆ ಅಟ್ಟಹಾಸ, ಕೈಕಾಲು ಹಿಡಿದು ದೊಣ್ಣೆಯಿಂದ ಹೊಡೆದು ವಿಕೃತಿ. ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದ ಸದಾಶಿವ ಬಬಲಾದಿ, ಉಮೇಶ ಮಾದರ್ ಕಳೆದ 3 ತಿಂಗಳಿನಿಂದ ವಿಜಯಪುರದ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿಯ ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡ್ತಿದ್ರು. ಅಡ್ವಾನ್ಸ್ ಹಣ ಪಡೆದ ಕಾರ್ಮಿಕರು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗಿದ್ರು. ಆದರೆ ವಾಪಸ್ ಬರೋದಕ್ಕೆ 2 ದಿನ ತಡ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಇಟ್ಟಿಗೆ ಭಟ್ಟಿ ಮಾಲೀಕ ಖೇಮು ರಾಥೋಡ್ ಕಾರ್ಮಿಕರ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ. ಅಟ್ಟಹಾಸ ಮೆರೆದ ಇಟ್ಟಿಗೆ ಮಾಲೀಕ ಅರೆಸ್ಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಈ ಅಮಾನವೀಯ ಕೃತ್ಯ ವಿಜಯಪುರದ ಜನರನ್ನ ಪೆಚ್ಚಿ ಬೀಳಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗುವಂತೆ ಮಾಡಿದೆ. ಸುನಿಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಯಾರು ತಪ್ಪು ಮಾಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಲ್ವಾ? ಯಾರು ತಪ್ಪು ಮಾಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಲ್ವಾ? ಅಲ್ಲ. ಕೊಲೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಲ್ಲ. ಕೊಲೆ ಮಾಡೋದಕ್ಕೆ ಎಸಬೇಕು, ಒಬ್ಬನಿಗೆ ಪೆಟ್ಟು ಹೊಡೆಯೋದಕ್ಕೆ ಎಸಬೇಕು. 3 ಕಾರ್ಮಿಕರಿಗೆ ಮನಸ್ಸೋ ಇಚ್ಛೆ ಥಳಿತ ಯಾವ ರೀತಿ ಹೊಡಿತಾರ್ರಿ? ಹೆಂಗಿದಾವೆ ನೋಡು, ಹಂದಿ ಇದ್ದಂಗೆ. ಸಾರಿ, ಹಂದಿಯನ್ನು ನಾವು ತಮಾಷೆ ಮಾಡಬಾರ್ದು. ಆದರೂ ರಕ್ಕಸರ ಬೆನ್ನಿಗೆ ನಿಂತಿದ್ದಾರಂತೆ ಒಬ್ಬ ಶಾಸಕ. ಆರೋಪಿಗಳ ರಕ್ಷಣೆಗೆ ನಿಂತರ ಕಾಂಗ್ರೆಸ್ MLC. ಯಾಕೆ ನಿಮ್ಮ ಸಮಾಧಿಗೆ ಇಟ್ಟಿಗೆ ಫ್ರೀ ಕೊಡ್ತೇನೆ ಅಂದ್ರ? ದುಡ್ಡಿದ್ರೆ ಏನು ಬೇಕಿದ್ರು ಮಾಡ್ಬೋದಾ? ಸರಿ, ಯಾರು ಸಪೋರ್ಟಿಗೆ ನಿಂತ್ರಲ್ಲ ಅವ್ರು ಹೇಳಬೇಕಿತ್ತು, ಅವನನ್ನು ಬಿಟ್ಬಿಡಿ, ನನ್ನ ಕಾಲು ಕೊಡಿರಿ, ನನ್ನ ಮನೇಲಿ ನನ್ನ ಮಗ ಇದ್ದಾನೆ ಅವನ ಕಾಲು ಕೊಡಿರಿ. ಹೊಡಿಸ್ತಿದ್ರಾ ಏನ್ರಿ MLC ಅವರೇ? ನೀವು ಜನರ ಸೇವಕರು, ದೇವರಲ್ಲ. ರಾಜಕಾರಣಿ ನಮ್ಮಿಂದ ಆಯ್ಕೆಯಾದವರು ಜನರ ಸೇವಕರು. ಆ್ಯಂಡ್
ಪೊಲೀಸ್ ಅಧಿಕಾರಿ ಇರಲಿ, ಯಾವುದೇ ಅಧಿಕಾರಿ ಇರಲಿ, ನೀವು ನಮ್ಮ ನೌಕರರು. ಅರ್ಥ ಆಯ್ತಾ? CM ಅವರ ಆಪ್ತ ಪ್ರಕಾಶ್ ರಾಥೋಡ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಗೊತ್ತಿಲ್ಲ. ಸಂಧಾನಕ್ಕೆ ಯತ್ನ ಮಾಡಿದ್ರಂತೆ ಪ್ರಕಾಶ್ ರಾಥೋಡ್. ದೂರು ದಾಖಲಾಗದಂತೆ ನೋಡ್ಕೊಂಡ್ರಂತೆ ರಾಥೋಡ್. ರಕ್ಕಸರ ಪರ ನಿಲ್ಲೋಕೆ ಮನಸ್ಸಾದ್ರೂ ಹೆಂಗೆ ಬಂತು? ಆಯಿತು, ರಾಜಿ ಮಾಡಿಸೋಣ. ಯಾರು ಪೆಟ್ಟು ತಿಂದಿದ್ದಾನೆ ಆತ ಆ 5 ಜನರ ಕಪಾಳಕ್ಕೆ ಹೊಡಿಬೇಕು, ಅದು ರೆಕಾರ್ಡ್ ಮಾಡಬೇಕು, ನಂಬರ್ 1. ಎರಡನೇದು, ಆ 5 ಜನ ಅವನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಬಿದ್ದು ಸಾರಿ ಕೇಳಬೇಕು. ಆಗತ್ತಾ? ರಾಜಿ ನಾವು ಮಾಡಿಸ್ತೀವಿ. ಅದೇ ಬಿಟ್ಬಿಟ್ಟು ಯಾರೋ ದುಡ್ಡಿದ್ದವ ರಾಥೋಡ್ ಅಂತ ಅವನ ಹೆಸರು ಇದೆ, ನಿಮ್ಮದು ಇದೆ ಅನ್ನೋ ಕಾರಣಕ್ಕಾಗಿ ಬಿಟ್ಬಿಡ್ತೀವ? ನಿಮ್ಮ ಮನೆಯವರಿಗೆ ಬಿದ್ದಿದ್ರೆ ಹಿಂಗೆ ಒಂದು ಪೆಟ್ಟು ನೋವಾಗತ್ತಲ್ಲ? ಯಾಕೆ? ಬಡವರ ಮೈ ಮೇಲೆ ರಕ್ತ ಅಲ್ವಾ? ಅವ್ರದ್ದು ರಕ್ತನೇ ಅಲ್ವಾ? ಕೆಂಪೆ ಅಲ್ವಾ? ನಿಮ್ಮದೇನು ಅವ್ರದ್ದು ರಕ್ತ ನಿಮ್ಮ ಬಾಡಿಯಲ್ಲೇನು ಕಲರ್ ಇದ್ದೀರಿ ಅಂತ ಐಸ್ ಕ್ರೀಮ್ ಅರಿಯತ್ತಾ? ಜಾಗ್ರತೆ. ಬಡವರ ಕೋಪ ನಿಮ್ಮನ್ನು ಸುಟ್ಟು ಹಾಕಿತು. ಹಾಗಂತ ಬಡವರಾಗಿ ಹುಟ್ಟಿದ ಕಾರಣಕ್ಕಾಗಿ ಯಾವುದೋ ಜಾತಿ ಗೊತ್ತಿಲ್ಲ ನನಗೆ ತಲೆ ಬಾಗಿಸಬೇಡಿ. ಕಾನೂನಿದೆ ನಿಮಗೆ. ಕಾನೂನಿಲ್ಲ ಅಂತಂದರೆ ಅವರಂಥ ರಿಯಾಕ್ಷನ್ ಕೊಡುವಾಗ ನಿಮ್ಮ ರಿಯಾಕ್ಷನ್ ಕೂಡ ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಆದರೆ ಮೊದಲಿಗೆ ಯಾವತ್ತೂ ಕೂಡ ನ್ಯಾಯವನ್ನು ನೀವು ಕೈಗೆತ್ತಿಕೊಳ್ಬೇಡಿ, ಅನ್ಯಾಯ ಮಾಡಬೇಡಿ. ನೆಕ್ಸ್ಟ್, ರಿಪಬ್ಲಿಕ್ ಕನ್ನಡ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್. ಇಂಥ ಸುದ್ದಿ ಮಾಡೋಕ್ಕೆ ನನಗೆ ಭಾಳ ಖುಷಿ ಇದೆ. ಆದರೆ ಅಲ್ಲಾಗಿರುವಂಥ ಅನಾಹುತದ ಬಗ್ಗೆ ಅಷ್ಟೇ ದುಃಖ ಇದೆ. ಪಾಪದ ಮನೆಯ ಮಕ್ಕಳು ಹೊಟ್ಟೆಪಾಡಿಗಾಗಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಪಾಪದ ಮನೆಯ ಮಕ್ಕಳು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಊರಿಗೆ ಹೋಗ್ತಾರೆ 3 ದಿವಸ. ಕೂಲಿ ಆಳುಗಳು ಎಲ್ಲಿದ್ದೀರಿ ಬನ್ರೋ ಅಂತಂದಾಗ, ಸ್ವಲ್ಪ ಲೇಟಾಗಿ ಬರ್ತೀವಿ, ನಾವಿನ್ನು ಕೆಲಸಕ್ಕೆ ಬರಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ, ಅಲ್ಲಿ ತುಂಬ ಕಿರುಕುಳ ಕೊಡ್ತಾ ಇದ್ದೀರಿ ನೀವು, ಬೇಡ ಸಾರ್ ಅಂತಾರೆ. ಅವರು ಬರೋದಕ್ಕೆ ರೆಡಿ ಇರೋದಿಲ್ಲ. ಆಗ ಹೇಳ್ತಾರೆ, ಆಯ್ತು ಬರೋದು ಬೇಡ, ನಿಮ್ಮ ಹಳೆ ದುಡ್ಡು ಇದೆಯಲ್ಲ ಇಲ್ಲಿ, ಆ ಹಣ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಸರ್, ಆ ಮಕ್ಕಳು ಬರ್ತವೆ ಸರ್. ಆ ಮಕ್ಕಳು ಬಂದ ತಕ್ಷಣ ಆ ಇಟ್ಟಿಗೆ ಮಾಲೀಕ ಒಳ್ಳೆ ಘೇಂಡಾಮೃಗದಾಗೆ ಇರುವಂತಹ ಒಂದು 4 ದಾಂಡಿಗರನ್ನು ಕಳಿಸಿ ಕೈಕಾಲು ಕಟ್ಟಾಕಿ ಹೆಂಗೆ ಹೊಡಿತಾರೆ ಸರ್, ಹೆಂಗೆ ಹೊಡಿತಾರೆ. ಯಾವನು ಬರಲಿಲ್ಲ ಸರ್. ಅದರ ನಡುವೆ ಒಬ್ಬ MLC ಫೋನ್ ಮಾಡಿ ಕೇಸ್ ತಗೋಬೇಡಿ ಅಂದ್ರಂತೆ. ನಾವು ಅದನ್ನು ಎತ್ಕೊಂಡ್ವಿ. SP ಅವರು ಜೀವಂತವಾಗಿದ್ದರೆ, ಅಲ್ಲಿಯ PSI ಜೀವಂತವಾಗಿದ್ದರೆ, ಅಲ್ಲಿಯ ಉಸ್ತುವಾರಿ ಸಚಿವ ಜೀವಂತವಾಗಿದ್ದರೆ, ಅಲ್ಲಿ ಕಾನೂನು ಅನ್ನೋದಿದ್ದರೆ, ಅಲ್ಲಿ ನಾನು ಹಿಂಗೆ ಅಂತ ಹೇಳುವಂಥ ಪುಂಖಾನುಪುಂಖವಾಗಿ ಪುಂಗುವವರಿದ್ದರೆ ಯಾರಿಂದಲೂ ಅವರಿಗೆ ನ್ಯಾಯ ದೊರಕಿಸೋಕ್ಕಾಗಲಿಲ್ಲ. ಆದರೆ ನಾವು ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಕೆಲಸ ಮಾಡೋಕ್ಕಾಗತ್ತಾ ಮಾಡಿ, ಇಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಬನ್ನಿ, ನಿಮಗೆ ಬೇಕಿದ್ರೆ ನಮ್ಮ ಆಫೀಸಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀವಿ ಅಂತೇಳಿ ನೇರವಾಗಿ ಸವಾಲು ಹಾಕಿದ್ವಿ. ಆಮೇಲೆ ಪೊಲೀಸರು ಗೊತ್ತಾಯಿತು ಕೆಲಸ ಮಾಡಿಲ್ಲ ಅಂತಂದರೆ ಬುಡಕ್ಕೆ ನೀರು ಬರುತ್ತೆ. ಏನಾಯಿತು ನೋಡಿ. ಒಬ್ಬನ ಮೇಲೆ ಅಟ್ಯಾಕ್. ಎಲ್ಲಿ? ವಿಜಯಪುರದಲ್ಲಿ. ಎಲ್ಲಿ ಸತ್ತೋಗಿದ್ರಿ ರಾಜಕಾರಣಿಗಳು? ನಾನ್ಸೆನ್ಸ್ ರಾಜಕಾರಣಿಗಳು, ಅಧಿಕಾರಿಗಳು, ಹೊಲಸು ತಿಂದು ಬದುಕ್ತಾ ಇರುವಂಥ ಘೇಂಡಾಮೃಗಗಳು, ಹಂದಿಗಳನ್ನು ಈ ಕ್ಷಣ ಅರೆಸ್ಟ್ ಮಾಡದಿದ್ರೆ ಪೊಲೀಸ್ SP ನೀವು ಇದ್ದು ವೆಸ್ಟ್. ಇಟ್ಟಿಗೆ ಗೂಡಿನ ಕಾರ್ಮಿಕರ ಮೇಲೆ ಅಟ್ಟಹಾಸ, ಕೈಕಾಲು ಹಿಡಿದು ದೊಣ್ಣೆಯಿಂದ ಹೊಡೆದು ವಿಕೃತಿ. ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಗ್ರಾಮದ ಸದಾಶಿವ ಬಬಲಾದಿ, ಉಮೇಶ ಮಾದರ್ ಕಳೆದ 3 ತಿಂಗಳಿನಿಂದ ವಿಜಯಪುರದ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿಯ ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡ್ತಿದ್ರು. ಅಡ್ವಾನ್ಸ್ ಹಣ ಪಡೆದ ಕಾರ್ಮಿಕರು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗಿದ್ರು. ಆದರೆ ವಾಪಸ್ ಬರೋದಕ್ಕೆ 2 ದಿನ ತಡ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಇಟ್ಟಿಗೆ ಭಟ್ಟಿ ಮಾಲೀಕ ಖೇಮು ರಾಥೋಡ್ ಕಾರ್ಮಿಕರ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ. ಅಟ್ಟಹಾಸ ಮೆರೆದ ಇಟ್ಟಿಗೆ ಮಾಲೀಕ ಅರೆಸ್ಟ್.
ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಈ ಅಮಾನವೀಯ ಕೃತ್ಯ ವಿಜಯಪುರದ ಜನರನ್ನ ಪೆಚ್ಚಿ ಬೀಳಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗುವಂತೆ ಮಾಡಿದೆ. ಸುನಿಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಯಾರು ತಪ್ಪು ಮಾಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಲ್ವಾ? ಯಾರು ತಪ್ಪು ಮಾಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಲ್ವಾ? ಅಲ್ಲ. ಕೊಲೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಲ್ಲ. ಕೊಲೆ ಮಾಡೋದಕ್ಕೆ ಏಸಬೇಕು, ಒಬ್ಬನಿಗೆ ಪೆಟ್ಟು ಹೊಡೆಯೋದಕ್ಕೆ ಏಸಬೇಕು. 3 ಕಾರ್ಮಿಕರಿಗೆ ಮನಸ್ಸೋ ಇಚ್ಛೆ ಥಳಿತ ಯಾವ ರೀತಿ ಹೊಡಿತಾರ್ರಿ? ಹೆಂಗಿದಾವೆ ನೋಡು, ಹಂದಿ ಇದ್ದಂಗೆ. ಸಾರಿ, ಹಂದಿಯನ್ನು ನಾವು ತಮಾಷೆ ಮಾಡಬಾರ್ದು. ಆದರೂ ರಕ್ಕಸರ ಬೆನ್ನಿಗೆ ನಿಂತಿದ್ದಾರಂತೆ ಆ ಒಬ್ಬ ಶಾಸಕ. ಆರೋಪಿಗಳ ರಕ್ಷಣೆಗೆ ನಿಂತರ ಕಾಂಗ್ರೆಸ್ MLC. ಯಾಕೆ ನಿಮ್ಮ ಸಮಾಧಿಗೆ ಇಟ್ಟಿಗೆ ಫ್ರೀ ಕೊಡ್ತೇನೆ ಅಂದ್ರ? ದುಡ್ಡಿದ್ರೆ ಏನು ಬೇಕಿದ್ರು ಮಾಡ್ಬೋದಾ? ಸರಿ, ಯಾರು ಸಪೋರ್ಟಿಗೆ ನಿಂತ್ರಲ್ಲ ಅವ್ರು ಹೇಳಬೇಕಿತ್ತು, ಅವನನ್ನು ಬಿಟ್ಬಿಡಿ, ನನ್ನ ಕಾಲು ಕೊಡಿರಿ, ನನ್ನ ಮನೇಲಿ ನನ್ನ ಮಗ ಇದ್ದಾನೆ ಅವನ ಕಾಲು ಕೊಡಿರಿ. ಹೊಡಿಸ್ತಿದ್ರಾ ಏನ್ರಿ MLC ಅವರೇ? ನೀವು ಜನರ ಸೇವಕರು, ದೇವರಲ್ಲ. ರಾಜಕಾರಣಿ ನಮ್ಮಿಂದ ಆಯ್ಕೆಯಾದವರು ಜನರ ಸೇವಕರು. ಆ್ಯಂಡ್ ಪೊಲೀಸ್ ಅಧಿಕಾರಿ ಇರಲಿ, ಯಾವುದೇ ಅಧಿಕಾರಿ ಇರಲಿ, ನೀವು ನಮ್ಮ ನೌಕರರು. ಅರ್ಥ ಆಯ್ತಾ? CM ಅವರ ಆಪ್ತ ಪ್ರಕಾಶ್ ರಾಥೋಡ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಗೊತ್ತಿಲ್ಲ. ಸಂಧಾನಕ್ಕೆ ಯತ್ನ ಮಾಡಿದ್ರಂತೆ ಪ್ರಕಾಶ್ ರಾಥೋಡ್. ದೂರು ದಾಖಲಾಗದಂತೆ ನೋಡ್ಕೊಂಡ್ರಂತೆ ರಾಥೋಡ್. ರಕ್ಕಸರ ಪರ ನಿಲ್ಲೋಕೆ ಮನಸ್ಸಾದರೂ ಹೆಂಗೆ ಬಂತು? ಆಯಿತು, ರಾಜಿ ಮಾಡಿಸೋಣ. ಯಾರು ಪೆಟ್ಟು ತಿಂದಿದ್ದಾನೆ ಆತ ಆ 5 ಜನರ ಕಪಾಳಕ್ಕೆ ಹೊಡಿಬೇಕು, ಅದು ರೆಕಾರ್ಡ್ ಮಾಡಬೇಕು. ನಂಬರ್ 1. ಎರಡನೇದು, ಆ 5 ಜನ ಅವನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಬಿದ್ದು ಸಾರಿ ಕೇಳಬೇಕು. ಆಗತ್ತಾ? ರಾಜಿ ನಾವು ಮಾಡಿಸ್ತೀವಿ. ಅದೇ ಬಿಟ್ಬಿಟ್ಟು ಯಾರೋ ದುಡ್ಡಿದ್ದವ ರಾಥೋಡು ಅಂತ ಅವನ ಹೆಸರು ಇದೆ, ನಿಮ್ಮದು ಇದೆ ಅನ್ನೋ ಕಾರಣಕ್ಕಾಗಿ ಬಿಟ್ಬಿಡ್ತೀವ? ನಿಮ್ಮ ಮನೆಯವರಿಗೆ ಬಿದ್ದಿದ್ರೆ ಹಿಂಗೆ ಒಂದು ಪೆಟ್ಟು ನೋವಾಗತ್ತಲ್ಲ? ಯಾಕೆ? ಬಡವರ ಮೈ ಮೇಲೆ ರಕ್ತ ಅಲ್ವಾ? ಅವ್ರದ್ದು ರಕ್ತನೇ ಅಲ್ವಾ? ಕೆಂಪೆ ಅಲ್ವಾ? ನಿಮ್ಮದೇನು ಅವ್ರದ್ದು ರಕ್ತ ನಿಮ್ಮ ಬಾಡಿಯಲ್ಲೇನು ಕಲರ್ ಇದ್ದೀರಿ ಅಂತ ಐಸ್ ಕ್ರೀಮ್ ಅರಿಯತ್ತಾ? ಜಾಗ್ರತೆ. ಬಡವರ ಕೋಪ ನಿಮ್ಮನ್ನು ಹಾಕಿತು. ಹಾಗಂತ ಬಡವರಾಗಿ ಹುಟ್ಟಿದ ಕಾರಣಕ್ಕಾಗಿ ಯಾವುದೋ ಜಾತಿ ಗೊತ್ತಿಲ್ಲ ನನಗೆ ತಲೆ ಬಾಗಿಸಬೇಡಿ. ಕಾನೂನು ಇದೆ ನಿಮಗೆ. ಕಾನೂನು ಇಲ್ಲ ಅಂತಂದರೆ ಅವರಂಥ ರಿಯಾಕ್ಷನ್ ಕೊಡುವಾಗ ನಿಮ್ಮ ರಿಯಾಕ್ಷನ್ ಕೂಡ ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಆದರೆ ಮೊದಲಿಗೆ ಯಾವತ್ತೂ ಕೂಡ ನ್ಯಾಯವನ್ನು ನೀವು ಕೈಗೆತ್ತಿಕೊಳ್ಬೇಡಿ, ಅನ್ಯಾಯ ಮಾಡಬೇಡಿ.